ಪರೀಕ್ಷೆಯಲ್ಲಿ ಒಂದು ವೇಳೆ 2x - y -2 ಅಂತ ಕೊಟ್ಟರೆ -2 ಇಲ್ಲಿ -2 ಅಂತ ಕೊಟ್ಟಾಗ ಕೋಷ್ಟಕ ಹೆಂಗೆ ರಚನೆ ಮಾಡೋದು? ಸೊ ಇದನ್ನು ನೀವು ಡೌಟ್ಸ್ ಕೇಳಿದ್ರಿ ಕ್ಲಾಸ್ ಮುಗಿಯೋ ಟೈಮಲ್ಲಿ. ಈಗ ಇದಕ್ಕೆ ಮಾಮೂಲಿ ಕೋಷ್ಟಕ ಹಾಕ್ಕೊತೀರ. 4 ಬೆಲೆ x ಮತ್ತು y. ಸೊ ಈಗ x ಇರೋದ್ರಿಂದ ಇಲ್ಲೊಂದು ಪೆನ್ಸಿಲಲ್ಲಿ ಹಾಕ್ಕೊತೀರ ಅಲ್ವಾ, ಪೆನ್ಸಿಲಲ್ಲಿ ಇಲ್ಲೊಂದು ಕೋಷ್ಟಕ ಹಾಕ್ಕೊತೀರಿ. ಇದು x ಆಗಿರುತ್ತೆ. ಈಗ ಇಲ್ಲಿ -2 ಬರಬೇಕು ಅಂದರೆ ಅದಕ್ಕೆ ಮುಂಚೆ ನಿಮಗೆ ಇದು ಗೊತ್ತಿರಬೇಕು. ಏನಪ್ಪ ಅಂತಂದರೆ ಈಗ ನೋಡಿ 4, 3 ಈಗ 6, 5 ಕಳಿಬೇಕು. 6 - 5 ಅಂತ ಕಳೆದ್ರೆ ನಮಗೇನು ಬರುತ್ತೆ? 1 ಬರುತ್ತೆ. ಇದು ಈಸಿಯಾಗಿ 6, 5 - 5 ಮಾಡಿಬಿಡ್ತೀರ. ಯಾಕೆಂದರೆ 6ರಿಂದ 5 ಕಳೆದ್ರೆ 1 ಅಂತ. ಆದರೆ ಇಲ್ಲಿ ಮೂಲ ಏನಿರುತ್ತೋ +6 ಇರುತ್ತೆ, -5 ಇರುತ್ತೆ. ಅದಕ್ಕೆ ನಮಗೆ +1 ಬರುತ್ತೆ. ಒಂದು ವೇಳೆ -6 ಇದ್ದು +5 ಇತ್ತು ಅಂದರೆ ಆವಾಗ ನಮಗೆ -1 ಆಗಿರುತ್ತೆ ಉತ್ತರ. ಸೊ ಯಾವಾಗಲೂ ಅಷ್ಟೇ, ಎರಡು ಸಂಖ್ಯೆ ++ ಇತ್ತು ಅಂದ್ಕೊಳ್ಳಿ, +6 +5 +6 +5 ಇತ್ತು ಅಂದರೆ ಕೂಡ್ತೀರಾ +11. ಅದೇ ರೀತಿ -6 -5 ಇತ್ತು ಅಂದರೆ ಅದನ್ನು ಕೊಡ್ತೀರಾ, ಆದರೆ -11. ಇಲ್ಲೆಲ್ಲ ಸಂದರ್ಭದಲ್ಲೂ ನೋಡಿ ದೊಡ್ಡ ಸಂಖ್ಯೆ ಯಾವುದಿದೆ ಅದು ಚಿಹ್ನೆ ಉತ್ತರಕ್ಕಿರುತ್ತೆ ಎಲ್ಲ ಸಂದರ್ಭದಲ್ಲೂ. ಆಯಿತಾ? ಸೊ ಈಗ ನಮಗೆ ಕೊಟ್ಟೋ ಕ್ವಶನ್ಸಲ್ಲಿ ಉತ್ತರನೇ -2 ಬರಬೇಕು. ಉತ್ತರ -2 ಬರಬೇಕು ಅಂದರೆ ದೊಡ್ಡ ಸಂಖ್ಯೆ ಮೈನಸಲ್ಲಿರಬೇಕು. ಈಗ 2x - y ಈ ಸಮೀಕರಣ ಇಲ್ಲಿ =-2 ಬರಬೇಕಲ್ವಾ. ಈ ಸಮೀಕರಣದಲ್ಲಿ ನೋಡಿ ಮೈನಸ್ ಇರೋದು ಯಾವುದು? y. ಸೊ y ಬೆಲೆ ದೊಡ್ಡದಾಗಿರಬೇಕು. ಎಷ್ಟು ದೊಡ್ಡದಾಗಿರಬೇಕು? 2ರಷ್ಟು ದೊಡ್ಡದಿರಬೇಕು. ಅಂದರೆ ಈ 2xನ ಬೆಲೆ 4 ಇತ್ತು ಅಂದರೆ y ಬೆಲೆ 6 ಇದ್ರೆ ಅಷ್ಟೇ. ನೋಡಿ 4 - 6 ನಿಮಗೆ -2 ಕಳೆದಾಗ 2 ಬರಬೇಕು. ದೊಡ್ಡ ಸಂಖ್ಯೆ ಮೈನಸಲ್ಲಿರಬೇಕು. ಸೊ y ಬೆಲೆ ದೊಡ್ಡ ತೊಗೊಳ್ಳಿ, ಇದಕ್ಕಿಂತ 2 ಪಟ್ಟು ಜಾಸ್ತಿ. ಈಗ ಉದಾಹರಣೆಗೆ x ಏನಾಗಿತ್ತು? x ಬೆಲೆ ಏನು ತೊಗೋತೀರೋ ಅದೇ ತೊಗೋಬೇಕಲ್ವಾ. ಸೊ ಇಲ್ಲಿ x ತೊಗೋತೀರಿ, ಇಲ್ಲೂ x ತೊಗೋತೀರಿ. ಎಷ್ಟಾಯಿತು? 2 ಆಯಿತು. ಇಲ್ಲಿ y ಇದು 2ರಷ್ಟು ಜಾಸ್ತಿ ತೊಗೋಬೇಕು, -2 ಬರಬೇಕು ಅಂದರೆ. ಸೊ ಇಲ್ಲೇನಾಗುತ್ತೆ? 2 ಕಳಿಬೇಕು ಅಂತ ನೋಡಬಾರ್ದು. ಇಲ್ಲೇನಾಯಿತು? 2 ಬಂತು. ಸೊ ನಿಮ್ಗೆ ಇಲ್ಲಿ -2 ಬೇಕು ಅಂದರೆ 2ನ ಯಾವುದರಿಂದ ಕಳಿಬೇಕು? 4ರಿಂದ 2 ಕಳೆದ್ರೆ 2 ಬರುತ್ತೆ. ಸೊ ಇಲ್ಲಿ 4 ತೊಗೋತೀರಿ. ಸೊ y 4 ಆಗುತ್ತೆ. ಇದನ್ನ 2 ತೊಗೋಬಾರ್ದು. ಆಯಿತಾ? ಈಗ ಇಲ್ಲಿ 2 ತೊಗೊತೀರ, ಇದು 2 ತೊಗೊಂಡ್ರೆ ಎಷ್ಟಾಯಿತು? 4 ಆಯಿತು. ಇಲ್ಲಿ ಎಷ್ಟು ತೊಗೋಬೇಕು? ಸೊ ನಿಮಗೆ 2xನ ಬೆಲೆ 4 ಬಂತು, ಉತ್ತರ -2 ಬರಬೇಕು. ಸೊ ಯಾವುದರಿಂದ 4 ಕಳಿಬೇಕು? 6ರಿಂದ ಕಳಿಬೇಕು. ಸೊ 6ನ ಮೈನಸ್ ತೊಗೊಳ್ಳಿ. ಸೊ -6 ಅಂದರೆ y ಬೆಲೆ 6 ಆಯಿತು. ಅಂದರೆ xನ ಒಟ್ಟು ಬೆಲೆಗಿಂತ 2 ಜಾಸ್ತಿ ಇದೇ ಇರಬೇಕು. ಇದು 4 ಇತ್ತು, 6 ತೊಗೊಂಡ್ವಿ. ಯಾಕೆ y ಜಾಸ್ತಿ ತೊಗೋತಾ ಇದ್ದೀವಿ? ನಮಗೆ ಉತ್ತರ ಮೈನಸಲ್ಲಿ ಬೇಕು. ಸೊ y ದೊಡ್ಡದಾಗಿರಬೇಕು, ಮೈನಸಲ್ಲಿರೋದು y, ಅದಕ್ಕೋಸ್ಕರ. ಸೊ ಈಗ ಇಲ್ಲಿ 3 ತೊಗೊಂಡ್ರೆ ಅಂತ ಇಟ್ಕೊಳ್ಳಿ. 3 ಎಷ್ಟಾಯಿತು? 6 ಆಯಿತು. ಅದಕ್ಕಿಂತ 2 ಜಾಸ್ತಿ ಎಷ್ಟು? 8. y ಬೆಲೆ 8 ಆಗಿರುತ್ತೆ. 0 ತೊಗೊಂಡ್ಬಿಟ್ರಿ ಅಂದ್ಕೊಳ್ಳಿ, 2 0. ಆವಾಗ ನಿಮ್ಗೆ 2 ತಾನೇ ಉತ್ತರ ಬೇಕು. ಇದು 0ಗಿಂತ 2 ಜಾಸ್ತಿ ಅಂದರೆ 2. ಸೊ ಈ ಕೋಷ್ಟಕ ಏನಾಯಿತು? 1 4 2 6 3 8 0 2. ಸೊ x, y ಇದು ಹೆಂಗೆ ಬರ್ಕೊತೀರಾ ನಿರ್ದೇಶಾಂಕಗಳನ್ನು? 1 4 2 6 3 8 0 2. ಇದು ಕನ್ಫ್ಯೂಸ್ ಮಾಡಬೇಡಿ. ಇನ್ನೊಂದು ಹೇಳ್ತೀನಿ, 2x - y +2 ಆಗಿತ್ತು ಅಂದರೆ, ಇಲ್ಲಿ -2 ಇರೋದಕ್ಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ. +2 ಆಯಿತು ಅಂದರೆ ನಿಮ್ಗೆ ಏನು ಗೊತ್ತಿದೆ ಅದೇ ಮೆಥಡ್, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಕೋಷ್ಟಕ ತಗೋತೀರಾ x y. ಸೊ ಇಲ್ಲಿ 2x ಇರೋದ್ರಿಂದ ಇಲ್ಲಿ ಪೆನ್ಸಿಲಲ್ಲಿ x ಹಾಕೊಳ್ಳಿ. ಇದು x ಆಯಿತು. ನೋಡಿ ಈಗ ಕಳೆದ್ರೆ +2 ಬರಬೇಕು. ಕಳೆದ್ರೆ +2 ಅಂದರೆ +2 ಬರಬೇಕು ಅಂದರೆ ಪ್ಲಸ್ಸಲ್ಲಿರೋದು ಈಗ 2x - yನಲ್ಲಿ ಪ್ಲಸ್ ಇರೋದೇ ದೊಡ್ಡ ಸಂಖ್ಯೆ ಆಗಿರ್ಬೇಕು. ಅಂದರೆ ಇದು 4, ಅಂದರೆ 2xನ ಬೆಲೆ 4 ಆದರೆ ಇದು 2 ಆಗಿರಬೇಕು. ಆವಾಗ ನಿಮಗೆ +2 ಬರುತ್ತೆ. ಸೊ ಈಗ ಏನಾಗುತ್ತೆ? ಇಲ್ಲಿ ನೀವು x ಬೆಲೆ 0 ತೊಗೊಂಡ್ರೆ, ಇಲ್ಲಿ 2 ತೊಗೊಂಡ್ರೆ ನಿಮ್ಗೆ ಉತ್ತರ ತಪ್ಪು ಬರುತ್ತೆ. ಯಾಕೆ? -2 ಆಗುತ್ತೆ ಉತ್ತರ. ಅಂದರೆ ಇಲ್ಲೇನಾಯಿತು? ಇದು 0, ಇದು -2 ಆಗೋಯ್ತು. ಅದಕ್ಕೆ ಆದಷ್ಟು ದೊಡ್ಡ ಸಂಖ್ಯೆಗಳು ತೊಗೊಳ್ಳಿ. ಯಾವುದು? 50
ಎಕ್ಸ್ ದೊಡ್ಡದಿರ್ಬೇಕಲ್ವ, ಎಕ್ಸ್ ದೊಡ್ಡದಿರ್ಬೇಕಾಗಿರೋದ್ರಿಂದ ಈಗ ಇದನ್ನ 2 ತೊಗೊತೀರಾ ಅಂತ ಇಟ್ಕೊಳ್ಳಿ. ಅವಾಗ ಇದು 2 ಆಯಿತು, 2 2 4 ಆಯಿತು. 4ರಲ್ಲಿ ಎಷ್ಟು ಕಳಿಬೇಕು? 2 ಬರಬೇಕು ಅಂದರೆ 2 ಕಳಿಬೇಕು, ಇದು 2. ಇಲ್ಲಿ 3 ತೊಗೊಂಡ್ರೆ, ಇಲ್ಲಿ 3 ತೊಗೊಂಡ್ರೆ 6 ಆಯಿತು. 6ರಲ್ಲಿ ಎಷ್ಟು ಕಳೆದ್ರೆ 2 ಬರುತ್ತೆ? 4 ಕಳೆದ್ರೆ ಆಯಿತಾ. 1 ತೊಗೋಬೋದು, 1 ತೊಗೊಂಡ್ರೆ 2 ಆಗೋಯ್ತು. 2ರಲ್ಲಿ ಎಷ್ಟು ಕಳಿಬೇಕು? +2 ಬರೋಕ್ಕೆ -2 ಕಳಿಬೇಕು. ತೊಗೋಬೇಡಿ, 1 ತೊಗೋಬೇಡಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. 4 ತೊಗೊಳ್ಳಿ. 4 4 8. 8ರಲ್ಲಿ ಎಷ್ಟು ಕಳಿಬೇಕು? 2 ಬರಬೇಕು ಅಂದರೆ 6 ಕಳಿಬೇಕು. ಸೊ 1 1 +2, 1 1 ತೊಗೊಂಡ್ರೆ 2 ಬರುತ್ತೆ. 2 ಬರೋಕ್ಕಾಗೋದಿಲ್ಲ. ಸೊ ಇದಕ್ಕಿಂತ ಜಾಸ್ತಿ ಏನು ತೊಗೊತಾವೆ 4. ಇದು ನೆಕ್ಸ್ಟ್ 5 ತೊಗೊಳ್ಳಿ, 10 ಆಯಿತು. 10ರಲ್ಲಿ 8 ಕಳೆದ್ರೆ ಆಯಿತು. ಸೊ ಉತ್ತರ ಇದಾಗುತ್ತೆ. ಸೊ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಏನಾಗುತ್ತೆ ಅಂದರೆ ಉತ್ತರ ಮೈನಸಲ್ಲಿತ್ತು ಅಂದರೆ ಈ ಸಮೀಕರಣದಲ್ಲಿ ಯಾವುದು ಮೈನಸ್ ಇರುತ್ತೋ ಅದೇ ದೊಡ್ಡದಿರಬೇಕು. ಇಲ್ಲಿ -2 ಬೇಕಿತ್ತು ನೋಡಿ, 6ರಲ್ಲಿ 4 ಕಳೆದ್ವಿ, 4ರಲ್ಲಿ 2, 6ರಲ್ಲಿ 4. ಸೊ -2 ಬರಬೇಕು ಅಂದರೆ ಯಾವ +2 ಬರಬೇಕು ಅಂದರೆ ಯಾವುದು ಪ್ಲಸ್ಸಲ್ಲಿರುತ್ತೆ? ಈಗ ಎಕ್ಸ್ ಪ್ಲಸ್ಸಲ್ಲಿರುತ್ತೆ, ಇದನ್ನೇ ದೊಡ್ಡ ತಗೋಬೇಕು ಆಯಿತಾ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ. ಈಗ ನಾನು ನಿಮ್ಗೆ ಇನ್ನೊಂದು ಕೊಡ್ತೀನಿ. x - 2y = -2. ಇದು ಕೋಷ್ಟಕ ರಚನೆ ಮಾಡಿ ನನಗೆ ಗ್ರೂಪಲ್ಲಿ ಕಳಿಸಿ. ಕೋಷ್ಟಕ ಕರೆಕ್ಟ್ ಇತ್ತು ಅಂತ ಅಂದರೆ ನಿಮ್ಗೆ ಆ ಲೆಕ್ಕ ಬರುತ್ತೆ ಅಂತ ಅರ್ಥ ಆಯಿತಾ. ಇನ್ನೂ ಡೌಟ್ಸ್ ಇದ್ದರೆ ಕೇಳಿ. ಆಮೇಲೆ ಉಳಿದಂಥ ಮಕ್ಕಳು ಯಾರಿಗೆ ಡೌಟ್ ಇದೆ ಅವರು ಲೆಕ್ಕ ಕಳಿಸಿ, ನಾನು ಹಿಂಗೆ ವಿಡಿಯೋ ಮಾಡಿ ಹಾಕ್ತೀನಿ.